ನಮಸ್ಕಾರ ಸ್ನೇಹಿತರೆ. ಒಂದು ಕ್ಷಣ ನಿಮ್ಮ ಕೈಯನ್ನು ನೋಡಿ. ನೀವು ಬರೆಯಲು ಯಾವ ಕೈ ಬಳಸುತ್ತೀರಿ? ಊಟ ಮಾಡಲು? ಬಾಲ್ ಎಸೆಯಲು? ಹಲ್ಲು ಉಜ್ಜಲು? ನೋಡಿ, ಈಗ ಬಹುತೇಕ ಜನರು ನಿಮ್ಮ ಬಲಗೈಯನ್ನು ನೋಡಿಕೊಂಡಿರುತ್ತೀರಿ. ಯಾಕೆ? ಈ ಭೂಮಿಯ ಮೇಲೆ ಸುಮಾರು 90% ಜನರು ಬಲಗೈಯವರಾಗಿದ್ದಾರೆ. ಉಳಿದ 10% ಜನರು ಮಾತ್ರ ಎಡಗೈಯವರಾಗಿದ್ದಾರೆ. ಇದು ಕೇವಲ ಅಭ್ಯಾಸವೇ? ಅಥವಾ ನಮ್ಮ ದೇಹದೊಳಗೆ ನಡೆಯುವ ಯಾವುದೋ ರಹಸ್ಯವೇ? ಮತ್ತು ಅತ್ಯಂತ ಆಶ್ಚರ್ಯದ ವಿಷಯ ಏನಪ್ಪಾ ಅಂದ್ರೆ, ನೀವು ಎಡಗೈಯವರ ಅಥವಾ ಬಲಗೈಯವರ ಎಂಬುದು ನೀವು ಹುಟ್ಟುವ ಮೊದಲೇ ನಿರ್ಧಾರವಾಗಿರಬಹುದು. ಹೌದು, ನಿಮ್ಮ ತಾಯಿಯ ಗರ್ಭದಲ್ಲಿದ್ದಾಗಲೇ ನಿಮ್ಮ ಮೆದುಳು ನಿಮ್ಮ ಭವಿಷ್ಯದ ಕೈಯನ್ನು ಆಯ್ಕೆ ಮಾಡಿರಬಹುದು. ಹಾಗಾದರೆ ನಮ್ಮ ಕೈಗಳ ಹಿಂದೆ ಅಡಗಿರುವ ಈ ವಿಚಿತ್ರ ರಹಸ್ಯವೇನು? ಬನ್ನಿ ತಿಳಿದುಕೊಳ್ಳೋಣ. ಪ್ರತಿದಿನ ನಾವು ನೂರಾರು ಕೆಲಸಗಳನ್ನು ಮಾಡುತ್ತೇವೆ. ಬರೆಯುತ್ತೇವೆ, ಮೊಬೈಲ್ ಹಿಡಿಯುತ್ತೇವೆ, ಕ್ರಿಕೆಟ್ ಆಡುತ್ತೇವೆ, ಊಟ ಮಾಡುತ್ತೇವೆ. ಆದರೆ ಈ ಎಲ್ಲಾ ಕೆಲಸಗಳನ್ನು ಒಂದೇ ಕೈಯಿಂದ ಮಾಡಲು ನಮಗೆ ಹೆಚ್ಚು ಕಂಫರ್ಟಬಲ್ ಆಗಿರುತ್ತದೆ. ಒಮ್ಮೆ ಊಹಿಸಿಕೊಳ್ಳಿ, ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಬಳಸುವ ಕೈಯನ್ನು ಬದಲಾಯಿಸಿ ನೋಡಿ. ಬಲಗೈಯವರಾಗಿದ್ದರೆ ಎಡಗೈ ಬಳಸಿ, ಎಡಗೈಯವರಾಗಿದ್ದರೆ ಬಲಗೈ ಬಳಸಿ. ಏನಾಗುತ್ತದೆ? ಬರಹ ಹಾಳಾಗುತ್ತದೆ, ವಸ್ತುಗಳು ಕೆಳಗೆ ಬೀಳುತ್ತವೆ, ಎಲ್ಲವೂ ವಿಚಿತ್ರ ಅನಿಸುತ್ತದೆ. ಯಾಕೆಂದರೆ ನಿಮ್ಮ ಮೆದುಳು ವರ್ಷಗಳಿಂದ ಒಂದು ನಿರ್ದಿಷ್ಟ ಕೈಯನ್ನು ಮುಖ್ಯವಾಗಿ ಬಳಸಲು ತರಬೇತಿ ಪಡೆದಿದೆ. ಆದರೆ ಈ ಆಯ್ಕೆ ಆರಂಭವಾದದ್ದು ಯಾವಾಗ? ಒಂದು ಮೈದಾನದಲ್ಲಿ 100 ಜನರನ್ನು ನಿಲ್ಲಿಸಿದರೆ ಅವರಲ್ಲಿ ಸುಮಾರು 90 ಜನರು ಬಲಗೈಯವರಾಗಿರುತ್ತಾರೆ. ಕೇವಲ 10 ಜನರು ಮಾತ್ರ ಎಡಗೈಯವರಾಗಿರುತ್ತಾರೆ. ಇದು ಕೇವಲ ಭಾರತದಲ್ಲಿ ಅಲ್ಲ, ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ, ಆಫ್ರಿಕಾ ಹೀಗೆ ಬಹುತೇಕ ಎಲ್ಲಾ ದೇಶಗಳಲ್ಲೂ ಇದೇ ಪರಿಸ್ಥಿತಿ. ಸೊ ಈಗ ಇಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತದೆ. ಪ್ರಕೃತಿಗೆ ಎರಡೂ ಕೈಗಳಿವೆ. ಹಾಗಿದ್ದರೂ ಜನಸಂಖ್ಯೆಯ ಅರ್ಧ ಜನರು ಎಡಗೈಯವರು ಮತ್ತು ಅರ್ಧ ಜನರು ಬಲಗೈಯವರು ಯಾಕೆ ಇಲ್ಲ? ಈ ಪ್ರಶ್ನೆಗೆ ಉತ್ತರ ಹುಡುಕಲು ನಾವು ಮೆದುಳಿನ ಒಳಗೆ ಹೋಗಬೇಕು. ನಮ್ಮ ಮೆದುಳು 2 ಭಾಗಗಳಾಗಿ ವಿಭಜನೆಯಾಗಿದೆ, ಎಡಭಾಗ ಮತ್ತು ಬಲಭಾಗ. ಇದರಲ್ಲಿ ಒಂದು ವಿಚಿತ್ರ ವಿಷಯ ಏನಂದ್ರೆ, ಮೆದುಳಿನ ಎಡಭಾಗ ನಮ್ಮ ದೇಹದ ಬಲಭಾಗವನ್ನು ನಿಯಂತ್ರಿಸುತ್ತದೆ, ಮೆದುಳಿನ ಬಲಭಾಗ ನಮ್ಮ ದೇಹದ ಎಡಭಾಗವನ್ನು ನಿಯಂತ್ರಿಸುತ್ತದೆ. ಅಂದರೆ ನೀವು ಬಲಗೈಯವರಾಗಿದ್ದರೆ ನಿಮ್ಮ ಮೆದುಳಿನ ಎಡಭಾಗ ಹೆಚ್ಚು ಸಕ್ರಿಯವಾಗಿರುತ್ತದೆ, ನೀವು ಎಡಗೈಯವರಾಗಿದ್ದರೆ ಮೆದುಳಿನ ಬಲಭಾಗ ಹೆಚ್ಚು ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಪ್ರಶ್ನೆ ಇನ್ನೂ ಉಳಿದಿದೆ. ಈ ನಿರ್ಧಾರ ಯಾವಾಗ ತೆಗೆದುಕೊಳ್ಳಲಾಗುತ್ತದೆ? ವಿಜ್ಞಾನಿಗಳು ತಾಯಿಯ ಗರ್ಭದಲ್ಲಿರುವ ಶಿಶುಗಳನ್ನು ಅಧ್ಯಯನ ಮಾಡಿದಾಗ ಅವರು ಒಂದು ಆಶ್ಚರ್ಯಕರ ವಿಷಯವನ್ನು ಕಂಡುಹಿಡಿದರು. ಕೆಲವು ಶಿಶುಗಳು ತಮ್ಮ ಬಲ ಹೆಬ್ಬೆರಳನ್ನು ಹೆಚ್ಚಾಗಿ ಚೀಪುತ್ತಿದ್ದವು, ಇನ್ನೂ ಕೆಲವು ಶಿಶುಗಳು ತಮ್ಮ ಎಡ ಹೆಬ್ಬೆರಳನ್ನು ಹೆಚ್ಚಾಗಿ ಚೀಪುತ್ತಿದ್ದವು. ವರ್ಷಗಳ ನಂತರ ಆ ಮಕ್ಕಳು ದೊಡ್ಡವರಾದಾಗ ಪರೀಕ್ಷಿಸಲಾಯಿತು. ಅದರಲ್ಲಿ ಬಹುತೇಕ ಮಕ್ಕಳು ಗರ್ಭದಲ್ಲಿದ್ದಾಗ ಬಳಸಿದ ಹೆಬ್ಬೆರಳಿನ ಕೈಯನ್ನೇ ತಮ್ಮ ಪ್ರಮುಖ ಕೈಯಾಗಿ ಬಳಸುತ್ತಿದ್ದವು. ಅಂದರೆ ನಿಮ್ಮ ಕೈಯ ಆಯ್ಕೆ ಶಾಲೆಯಲ್ಲಿ ಆಗಿಲ್ಲ, ಮನೆಯಲ್ಲೂ ಆಗಿಲ್ಲ, ನೀವು ಹುಟ್ಟುವ ಮೊದಲೇ ಅದರ ಆರಂಭ ಆಗಿರಬಹುದು. ಒಂದು ಕುಟುಂಬದಲ್ಲಿ ತಂದೆ ಎಡಗೈಯವರಾಗಿದ್ದರೆ ಮಕ್ಕಳು ಎಡಗೈಯವರಾಗುತ್ತಾರಾ? ಸ್ವಲ್ಪ ಮಟ್ಟಿಗೆ ಹೌದು, ಆದರೆ ಸಂಪೂರ್ಣವಾಗಿ ಅಲ್ಲ. ವಿಜ್ಞಾನಿಗಳು ಹಲವು ವರ್ಷಗಳಿಂದ ಈ ಪ್ರಶ್ನೆಯನ್ನು ಅಧ್ಯಯನ ಮಾಡುತ್ತಿದ್ದಾರೆ. ಅದರ ಪ್ರಕಾರ ಎಡಗೈ ಜೀನ್ಸ್ ಅಥವಾ ಬಲಗೈ ಜೀನ್ಸ್ ಎಂಬ ಯಾವುದೇ ಪ್ರತ್ಯೇಕ ಜೀನ್ಸು ಅಲ್ಲ. ಅಂದರೆ ನಿಮ್ಮ ಕೈಯ ಆಯ್ಕೆಯಲ್ಲಿ ಪ್ರಕೃತಿ ಮತ್ತು ಪರಿಸರ ಎರಡೂ ಪಾತ್ರ ವಹಿಸುತ್ತವೆ. ಇದೀಗ 50,000 ವರ್ಷಗಳ ಹಿಂದೆ ಹೋಗೋಣ. ಆ ಸಮಯದಲ್ಲಿ ಶಾಲೆಗಳಿರಲಿಲ್ಲ, ಮೊಬೈಲ್ ಇರಲಿಲ್ಲ, ನಗರಗಳಿರಲಿಲ್ಲ. ಮಾನವರು ಬೇಟೆಯಾಡಿ ಬದುಕುತ್ತಿದ್ದರು. ಒಂದು ಗುಂಪಿನಲ್ಲಿರುವ ಹೆಚ್ಚಿನ ಜನರು ಒಂದೇ ಕೈಯನ್ನು ಬಳಸಿದರೆ, ಏಕೆಂದರೆ ಒಟ್ಟಿಗೆ ಕೆಲಸ ಮಾಡಲು ಸುಲಭವಾಗುತ್ತಿತ್ತು, ಆಯುಧಗಳನ್ನು ತಯಾರಿಸಲು ಸುಲಭವಾಗುತ್ತಿತ್ತು, ಬೇಟೆಯಾಡುವುದು ಸುಲಭ. ಹಾಗೆ ಕೆಲವು ವಿಜ್ಞಾನಿಗಳು ಹೇಳುವ ಪ್ರಕಾರ ಇದೇ ಕಾರಣದಿಂದ ಬಲಗೈಯವರ ಸಂಖ್ಯೆ ಹೆಚ್ಚಾಗಿರಬಹುದು. ಆದರೆ ಇದು ಇನ್ನೂ ಒಂದು ಸಿದ್ಧಾಂತ ಮಾತ್ರ, ಪೂರ್ಣ ಉತ್ತರ ಇನ್ನೂ ವಿಜ್ಞಾನಿಗಳಿಗೆ ಸಿಕ್ಕಿಲ್ಲ. ಆದರೆ ಇಂದು ಎಡಗೈಯವರನ್ನು ಸಾಮಾನ್ಯವಾಗಿ ನೋಡಲಾಗುತ್ತದೆ. ಬಟ್ ಹಿಂದೆ ಪರಿಸ್ಥಿತಿ ಹಾಗಿರಲಿಲ್ಲ. ಕೆಲವು ದೇಶಗಳಲ್ಲಿ ಎಡಗೈಯನ್ನು ಕೆಟ್ಟದ್ದೆಂದು ಪರಿಗಣಿಸಲಾಗುತ್ತಿತ್ತು. ಶಾಲೆಗಳಲ್ಲಿ ಎಡಗೈಯ ಮಕ್ಕಳು ಬರೆಯುತ್ತಿದ್ದರೆ ಶಿಕ್ಷಕರು ಬಲಗೈಯಿಂದ ಬರೆಯಲು ಒತ್ತಾಯಿಸುತ್ತಿದ್ದರು. ಕೆಲವೊಮ್ಮೆ ಶಿಕ್ಷೆಯನ್ನೂ ನೀಡಲಾಗುತ್ತಿತ್ತು. ಅನೇಕ ಮಕ್ಕಳು ತಮ್ಮ ಸಹಜ ಅಭ್ಯಾಸವನ್ನು ಬದಲಾಯಿಸಬೇಕಾಗಿತ್ತು. ಆದರೆ ನಂತರ ವಿಜ್ಞಾನ ಬೆಳೆಯಿತು ಮತ್ತು ಜನರಿಗೂ ತಿಳುವಳಿಕೆ ಬಂದು ಎಡಗೈಯವರಾಗಿರುವುದು ಯಾವುದೇ ತಪ್ಪಲ್ಲ, ಅದು ಕೇವಲ ಮಾನವನ ವೈವಿಧ್ಯದ ಒಂದು ಭಾಗ ಅಷ್ಟೇ ಎಂದುಕೊಂಡರು. ಇತಿಹಾಸದಲ್ಲಿ ಅನೇಕ ಪ್ರಸಿದ್ಧ ವ್ಯಕ್ತಿಗಳು ಎಡಗೈಯವರಾಗಿದ್ದರು. ಚಿತ್ರಕಾರರು, ವಿಜ್ಞಾನಿಗಳು, ಆವಿಷ್ಕಾರಕರು, ಹೀಗೆ ಅನೇಕರು. ಅದರಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ವಿಶ್ವದ ಅತ್ಯಂತ ಪ್ರಸಿದ್ಧ ವಿಜ್ಞಾನಿಗಳಲ್ಲಿ ಒಬ್ಬರು, ಬರಾಕ್ ಒಬಾಮಾ ಅಮೆರಿಕಾದ ಮಾಜಿ ಅಧ್ಯಕ್ಷರು, ಹಾಗೂ ಇನ್ನು ಮುಂತಾದವರು. ಆದರೆ ಇಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಎಡಗೈಯವರಾಗಿದ್ದರೆ ಮಾತ್ರ ಪ್ರತಿಭಾವಂತರಾಗುತ್ತಾರೆ ಎಂಬುದು ಸತ್ಯವಲ್ಲ. ಪ್ರತಿಭೆ ಮತ್ತು ಕೈಯ ಆಯ್ಕೆ ನಡುವೆ ಯಾವುದೇ ನೇರ ಸಂಬಂಧ ಇಲ್ಲ. ಹೌದು,
ನೀವು ಅಭ್ಯಾಸದ ಮೂಲಕ ಮತ್ತೊಂದು ಕೈಯನ್ನು ಬಳಸಲು ಕಲಿಯಬಹುದು. ಆದರೆ ಅದು ಸುಲಭವಲ್ಲ. ಯಾಕೆಂದರೆ ನಿಮ್ಮ ಮೆದುಳಿನ ನರಜಾಲಗಳು ವರ್ಷಗಳಿಂದ ಒಂದು ಕೈಗಾಗಿ ಅಭಿವೃದ್ಧಿ ಹೊಂದಿವೆ. ಆದ್ದರಿಂದ ಹೊಸ ಕೈಯನ್ನು ಬಳಸುವಾಗ ಎಲ್ಲವೂ ನಿಧಾನವಾಗಿ ಅನಿಸುತ್ತದೆ. ಕೆಲವರು ಎರಡೂ ಕೈಗಳನ್ನು ಸಮಾನವಾಗಿ ಬಳಸುತ್ತಾರೆ. ಇದನ್ನು ಆಂಬಿಡೆಕ್ಸ್ಟ್ರಸ್ ಎಂದು ಕರೆಯುತ್ತಾರೆ. ಇಂತಹ ಜನರು ತುಂಬಾ ಅಪರೂಪ. ಅವರು ಒಂದು ಕೈಯಿಂದ ಬರೆಯುತ್ತಾ ಮತ್ತೊಂದು ಕೈಯಿಂದ ಚಿತ್ರ ಬಿಡಿಸುತ್ತಾರೆ. ಇದು ಮೆದುಳಿನ ಅದ್ಭುತ ಸಾಮರ್ಥ್ಯವನ್ನು ತೋರಿಸುತ್ತದೆ. ಹಾಗಾದರೆ ನಾವು ಎಡಗೈ ಅಥವಾ ಬಲಗೈಯವರಾಗಿರುವುದು ಕೇವಲ ಅಭ್ಯಾಸದ ವಿಷಯವಲ್ಲ. ಅದರ ಹಿಂದೆ ಜೀನ್ಸ್ ಇವೆ, ಮೆದುಳು ಇದೆ, ಗರ್ಭದಲ್ಲಿನ ಬೆಳವಣಿಗೆ ಇದೆ ಮತ್ತು ಲಕ್ಷಾಂತರ ವರ್ಷಗಳ ವಿಕಾಸದ ಇತಿಹಾಸವೂ ಇದೆ. ಆದರೆ ಇಷ್ಟೆಲ್ಲ ಅಧ್ಯಯನಗಳ ನಂತರವೂ ವಿಜ್ಞಾನಿಗಳಿಗೆ ಇನ್ನೂ ಸಂಪೂರ್ಣ ಉತ್ತರ ಸಿಕ್ಕಿಲ್ಲ. ಬಹುಶಃ ಮುಂದಿನ ವರ್ಷಗಳಲ್ಲಿ ಹೊಸ ಸಂಶೋಧನೆಗಳು ಈ ರಹಸ್ಯವನ್ನು ಇನ್ನಷ್ಟು ಸ್ಪಷ್ಟಪಡಿಸಬಹುದು. ಆದರೆ ಒಂದು ವಿಷಯ ಮಾತ್ರ ಖಚಿತ: ನೀವು ಎಡಗೈಯವರಾಗಿರಲಿ ಅಥವಾ ಬಲಗೈಯವರಾಗಿರಲಿ, ಅದು ನಿಮ್ಮ ಮೆದುಳಿನ ಅದ್ಭುತ ವಿನ್ಯಾಸದ ಒಂದು ಭಾಗ ಅಷ್ಟೇ. ಮತ್ತು ಅತ್ಯಂತ ಆಶ್ಚರ್ಯದ ವಿಷಯ ಏನೆಂದರೆ, ನಿಮ್ಮ ಕೈಯನ್ನು ನೀವು ಆಯ್ಕೆ ಮಾಡಿಲ್ಲ. ಬಹುಶಃ ನಿಮ್ಮ ಮೆದುಳು ಅದನ್ನು ನೀವು ಹುಟ್ಟುವ ಮೊದಲೇ ಆಯ್ಕೆ ಮಾಡಿರಬಹುದು. ಧನ್ಯವಾದಗಳು ಸ್ನೇಹಿತರೆ. ಇಂತಹ ಕುತೂಹಲಕರ ಕಥೆಗಳಿಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.